ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಪ್ರಕರಣ ಕುಂಭಮೇಳದ ಕಾಲ್ತುಳಿತವನ್ನ ನಾವು ರಾಜಕೀಯ ಮಾಡಲಿಲ್ಲ. ಇದು ಕೂಡ ಆಕಸ್ಮಿಕವಾಗಿ ನಡೆದಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಾಂತ್ವನ ಇರಬೇಕೇ ಹೊರತು ರಾಜಕೀಯ ಮಾಡಬಾರದು. ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡುವ ನೈತಿಕತೆ ಎಚ್ಡಿಕೆಗೆ ಏನಿದೆ? ಮಾಡಿರುವ ಅನಾಹುತಗಳಿಗೆ ಮೊದಲು ಎಚ್ಡಿಕೆ ರಾಜೀನಾಮೆ ನೀಡಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ ಕುಟುಂಬಸ್ಥರು ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ, ಆಕ್ರಂದಿಸ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ರಾಜಕೀಯ ನಾಯಕರ ವಾಗ್ಬಾಣಗಳು ಶುರುವಾಗಿದೆ. ಇವರಿಗೆ ಅವ್ರು ತಿವಿಯೋದು, ಅವರಿಗೆ ಇವ್ರು ತಿವಿಯೋದು ಆಕಸ್ಮಿಕವಾಗಿ ನಡೆದಿದೆ. ನಾವೇನು ಕುಂಭಮೇಳವನ್ನ ಪ್ರಶ್ನೆ ಮಾಡಿದ್ವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೆದಿದೆ ಅಂತ ಆಕಸ್ಮಿಕ ನಮ್ಮ ಡಿಕೆ ಶಿವಕುಮಾರ್ ಅವರು ಏನಿದ್ದಾರೋ ಅವ್ರ ವಿಚಾರವಾಗಿ ಮಾತಾಡುವಂತ ನೈತಿಕತೆ ಕುಮಾರಸ್ವಾಮಿ ಅವ್ರಿಗಿಲ್ಲ ಅನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಸುರೇಶ್ ಅವರು. ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಂಗಳಷ್ಟೇ, ಬರೀ ಕನಕ್ಪುರದವ್ರನ್ನ ಕರ್ಕೊಂಡು ಹೋಗವ್ರೆ, ಬೇರೆಯವ್ರನ್ನ ಒಳಗಡೆ ಎಂಟ್ರ್ ಆಗೋಕ್ಕೂ ಬಿಟ್ಟಿಲ್ಲ. ಇದೇನು ಕನಕ್ಪುರದ RCBನ? ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ, ಅವ್ರ ಬಾಂಬೆ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡು ಹೋಗವ್ರೆ. ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ. ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ, ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಯಾವಾಗ ಸ್ಟ್ಯಾಂಪೆಡ್ ಆಗಿದೆ ನೋಡಿ, ನನಗೆ ಬಂದಂಥ ರಿಪೋರ್ಟು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಂತರ ಕುಮಾರಸ್ವಾಮಿಗೆ ನಾಲ್ಗೆನಲ್ಲಿ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ರೀ. ನಾಲ್ಗೆನಲ್ಲಿ ಅವ್ರಿಗೇನು ಇದಿಲ್ಲ. ರಾತ್ರಿ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ. ಆ ಅಪ್ಪನಿಗೆ ಏನಿದೆ ನೈತಿಕತೆ? ಏನಿದೆ? ಏನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾತಾಡೋದಕ್ಕೆ ನೈತಿಕತೆ ಏನಿದೆ? ನೈತಿಕತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ವಿಚಾರವನ್ನ ಮಾತನಾಡತಕ್ಕಂಥದ್ದು ಅಸಂಬದ್ಧ. ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ. ಅವ್ರು ಮಾಡಿರುವ ಅನಾಹುತಗಳಿಗೆ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಆಮೇಲೆ ಉಳಿದವ್ರ ಬಗ್ಗೆ ಮಾತಾಡಿ. ಮೊದಲು ಸಚಿವ ಸಂಪುಟದಿಂದ ಮೋದಿ ಅವರು ಕೈ ಬಿಡ್ಬೇಕು ಅವ್ರನ್ನ. ಅವರ ನೈತಿಕತೆ ಏನಾರ ಇತ್ತು ಅಂತ ಅಂದ್ರೆ, ನೈತಿಕತೆ ಭಾಷಣ ಮಾಡೋರು, ಪ್ರಾಮಾಣಿಕತೆ ಭಾಷಣ ಮಾಡೋರು ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಉಳಿದು ಮಾತಾಡೋದು. ಸುಮ್ಮನೆ ಏನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಮುಳುಗೋಯ್ತು ಅಂದ್ರು, ಡೆಲ್ಲಿ ಮುಳುಗೋಯ್ತು, ಇವರು ಕೂತ್ಕೊಂಡೇ ಡೆಲ್ಲಿ ಮುಳುಗೋಗಿಲ್ವ, ಬಾಂಬೆ ಮುಳುಗೋಯ್ತು. ಬೆಳೆ ಹೋಯ್ತು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ, ಯಾರೋ ಸತ್ತೋದ್ರು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ, ಇನ್ಯಾರ ಮನೇಲಿ ಏನೋ ಆಯ್ತು ಅಂತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಕಾರಣ. ಈ ರೀತಿಯ ಅಸಂಬದ್ಧವಾದಂಥ ಹೇಳಿಕೆಗಳನ್ನು ಹೇಳೋದ್ರಲ್ಲಿ ಕುಮಾರಸ್ವಾಮಿ ನಿಸಿಂದ್ರು. ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ವೇಸ್ಟು. ನೀವು ಅವ್ರನ್ನ ಪ್ರಮುಖ ನಾಯಕರು